ನಾನ್ ವೆಜ್ ಪ್ರಿಯರಿಗೆ ಮೊಟ್ಟೆನಲ್ಲಿ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಅದೇ ಥರ ಇವತ್ತು ಗ್ರೀನ್ ಗ್ರೇವಿನ ಮಾಡಿದ್ದೀನಿ. ಈ ಗ್ರೇವಿ ಮಾಡಲಿಕ್ಕೆ ಫಸ್ಟ್ ನಾವು ಹೇಗೆ ಮೊಟ್ಟೆನ ಬೇಯಿಸ್ಕೊಳ್ಳೋದು ಅಂತಂದರೆ, ಒಂದು 6 ಮೊಟ್ಟೆನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ 1 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಈಗ ಇದು ಬೇಯಲಿಕ್ಕೆ ಕರೆಕ್ಟಾಗಿ 10 ನಿಮಿಷ ತೊಗೊಳುತ್ತೆ. ಈ ಎಗ್ ಬಾಯ್ಲ್ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಜಾರಲ್ಲಿ 2 ಟೊಮ್ಯಾಟೋನ ತೊಗೊಳ್ಳಿ. ಈ ಟೊಮ್ಯಾಟೋಗೆ 1 ಈರುಳ್ಳಿನ ಹಾಕಿ, ಹಾಗೆಯೇ ಸ್ವಲ್ಪ ಶುಂಠಿ, ಹಾಗೆಯೇ 1 ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹಸಿರು ಮೆಣಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ ಹಾಗೆಯೇ ಸಾಂಬಾರು ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನಾನು ಮನೆಯಲ್ಲಿ ಏನಿತ್ತು ಆ ಐಟಮ್ನೇ ಹಾಕಿ ಮಾಡ್ತಾಯಿದ್ದೀನಿ. ಈಗ ಚಕ್ಕೆ ಸ್ವಲ್ಪ ಹಾಗೆಯೇ ಲವಂಗ ಹಾಕ್ಕೊಂಡು, ಇದಕ್ಕೆ ಯಾವುದೇ ರೀತಿ ನೀರನ್ನ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಹಾಗೆಯೇ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ನಾನು ಗ್ರೈಂಡ್ ಮಾಡಿಕೊಂಡು ಅದ್ರ ಪೇಸ್ಟ್ ಈ ಥರ ಇದೆ. ಹಾಗೆಯೇ ಒಂದು ಕಡೆ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಎಗ್ನ. ದೇಹದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗಿರೋರು ಈ ಮೊಟ್ಟೆನ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಈಗ ಕೈ ಬೆರಳಲ್ಲಿ ಚಿಕ್ಕ ಚಿಕ್ಕ ವೈಟ್ ಕಲರ್ ಚುಕ್ಕೆ ಥರ ಇರುತ್ತಲ್ವ, ಸೊ ಅದು ಇದ್ದರೆ ನಮಗೆ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಬಾಡಿನಲ್ಲಿ ಅಂತ. ಸೊ ಅಂಥವರು ಮೊಟ್ಟೆನ ತಿನ್ನೋದ್ರಿಂದ, ಹಾಲನ್ನ ಕುಡಿಯೋದ್ರಿಂದ ಅವ್ರ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಾನೀಗ ಎಗ್ನ ಬಾಯ್ಲ್ ಮಾಡುವಾಗ ಸ್ವಲ್ಪ ಆಯಿಲ್ನ ಹಾಕಿದ್ರಿಂದ ಇದು ಒಂಥರ ಶೈನಿಂಗ್ ಥರ ಬರುತ್ತೆ. ಹಾಗೆಯೇ ಬಿಡಿಸೋಕ್ಕೂ ಕೂಡ ತುಂಬಾ ಖುಷಿ ಅನಿಸುತ್ತೆ. ಈಗ ನಾನು ಒಂದು ಬಾಣಲಿನಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ 5-6 ಸ್ಪೂನಷ್ಟು ಆಯಿಲ್ ಇದೆ. ಯಾಕಂದರೆ ನಾನು ಗೊಜ್ಜು ಮಾಡ್ತಿರೋದ್ರಿಂದ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈ ಚಳಿಗೆ ಸ್ವಲ್ಪ ಖಾರನೂ ಜಾಸ್ತಿ ಹಾಕಿದ್ದೀನಿ. ಹಾಗೆಯೇ ಈ ಏನು ಗ್ರೈಂಡ್ ಮಾಡಿದ್ವಿ ಅದನ್ನು ನಾನು ಈಗ ಪೇಸ್ಟನ್ನು ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಯಾವುದೇ ರೀತಿ ಆನಿಯನ್ ಆಗಲಿ ಯಾವುದನ್ನು ನಾನು ಹಾಕ್ಕೊಂಡಿಲ್ಲ. ಈಗ ಜಾರಲ್ಲಿರೋ ಖಾರ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವೀಗ ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ. ಆಲ್ರೆಡಿ ಚಿಲ್ಲಿ ಹಾಕಿರೋದ್ರಿಂದ ನಾವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿಲ್ಲ. ಈಗ ಧನಿಯಾ ಪೌಡರ್ ಆದಮೇಲೆ ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಆಗುವಷ್ಟು ನಾವು ಗರಂ ಮಸಾಲನ ಹಾಕ್ಕೊಳ್ಳೋಣ. ಈಗ ಅದಕ್ಕೆ ಒಂದು ಮಿಕ್ಸ್ನ ಕೊಡೋಣ. ಇದು ಮಿಕ್ಸ್ ಮಾಡ್ತಾ ಇದ್ದಂಗೆ ಸ್ವಲ್ಪ ಅದು ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಆಯಿಲ್ ಕಂಟೆಂಟು ಮೇಲ್ಗಡೆ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಅದೆಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಅಂತ. ಸೊ ಈಗ ನಾನೀಗ ಅರಿಶಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ನಾನು ಇಬ್ರಿಗೆ ಮಾತ್ರ ಮಾಡ್ತಿರೋದು. ಇದು ನನಗೆ ಮಧ್ಯಾಹ್ನ ಹಾಗೆಯೇ ಸಂಜೆಗೆ ಚಪಾತಿಗೆ ಆಯಿತು. ಸೊ ಈಗ ಇದು ಬೆಂದಿದೆ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ನ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟನ್ನ ಹಾಕ್ಕೊಳ್ಳೋಣ. ಈಗ ನಾನು ಎಗ್ನ ಅರ್ಧಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಅದನ್ನು ಒಂದೇ ಪೀಸ್ನ ನಾವು ಅದರೊಳಗಡೆ ಹಾಕ್ಕೊಂಡ್ಮೇಲೆ ಅದರಲ್ಲಿರೋ ಎಲ್ಲೋ ಕಂಟೆಂಟ್ ಏನಿದೆ ಅದು ಸ್ವಲ್ಪನೇ ಗ್ರೇವಿಗೆ ಬಿಟ್ಕೊಳ್ತಾ ಬರುತ್ತೆ. ಸೊ ಆಗ ನಮಗೆ ನಮ್ಮ ಗೊಜ್ಜು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೂ ಮುಂಚೆನೂ ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ಈಗ ಸ್ವಲ್ಪ ಗಟ್ಟಿ ಆದಂಗೆ ಆಗಿರುತ್ತೆ. ಈಗ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ಎಗ್ನ ಬಾಯ್ಲ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಬಿಟ್ಟರೆ ಗ್ರೇವಿ ಮಾಡೋದಕ್ಕೆ ಯಾವುದೇ ರೀತಿ ಟೈಮ್ ಕನ್ಸ್ಯೂಮ್ ಆಗೋಲ್ಲ. ಸೊ ಅದಕ್ಕೇನು ಮಾಡಿ, ಸ್ವಲ್ಪ ಫ್ರೀ ಆಗಿದ್ದಾಗಲೇ ಎಗ್ನ ಬಾಯ್ಲ್ ಮಾಡ್ಕೊಂಬಿಡಿ. ಈಗ ಎಗ್ ಗ್ರೇವಿ ರೆಡಿಯಾಗಿದೆ. ಸೊ ಇದು ರೊಟ್ಟಿಗೆ ಮತ್ತು ಚಪಾತಿಗಂತೂ ಮಸ್ತಾಗಿತ್ತು. ಸೊ ನಾನು ಹೇಳಿದ್ನಲ್ಲ, ನೀವು ಗ್ರೀನ್ ಚಿಲ್ಲಿ ಜೊತೆಗೆ ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಅದನ್ನು ಲೆಸ್ ಮಾಡಿದ್ದೀನಿ. ಫೈನಲಿ ನಮ್ಮ ಗ್ರೀನ್ ಎಗ್ ಗ್ರೇವಿ ರೆಡಿಯಾಗಿದೆ, ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್.